ಕನ್ನಡ ಬರುತ್ತಾ? ಬರುತ್ತೆ, ಚೆನ್ನಾಗಿದೆ ಬರುತ್ತೆ. ಕನ್ನಡಿಗ ಅಂತ ಇದೆ. ಪಾರ್ಕಿಂಗ್ ಮುಂದೆ ಡಿಫೆಂಡರ್ ನಿಂತಿದೆ. ದುಬೈಲಿದ್ದಾಗ ಆ್ಯಕ್ಚುಲಿ ಡಿಫೆಂಡರ್ ಏನು ಅಂತ ಅನಿಸ್ತಾ ಇರಲಿಲ್ಲ. ಗಲ್ಲಿಯಲ್ಲಿ ರೋಡಲ್ಲಿ ನಿಮಗೆ ಡಿಫೆಂಡರ್ ಸಿಗ್ತಾ ಇತ್ತು. ನಮ್ಮ ಇಂಡಿಯಾದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಪೊಲೀಸರು ಇರೋದು ನಮ್ಮ ಸೇಫ್ಟಿಗೋಸ್ಕರ, ಬಟ್ ನಾವಿಲ್ಲಿ ಅವ್ರು ನೋಡಿ ಎದುರ್ಕೊಳ್ಳೋದೇ ಜಾಸ್ತಿ ಆಗ್ತಾ ಇದೆ. ಕಂಟೆಂಟ್ ಕ್ರಿಯೇಟರ್ಗಳು ಇಲ್ಲೇ ಅವರೇ ವಿಡಿಯೋ ಶೂಟ್ ಮಾಡ್ತಾ ಆ್ಯಂಡ್ ಒಬ್ಬ ಫೋಟೋ ತೆಗಿತಾ ಇದ್ದಾನೆ, ಒಬ್ಬ ವಿಡಿಯೋ ಶೂಟ್ ಮಾಡ್ತಾ ಏನೋ ಕೇಳ್ತಾವನೆ. ಆ್ಯಂಡ್ ಇವಾಗ ಇನ್ನೊಂದೇನು ಖುಷಿ ಅಂತ ಹೇಳಿದ್ರೆ, ನಾನು ಇವತ್ತು ವೇರ್ ಮಾಡಿರೋ ಡ್ರೆಸ್ ಬಂದುಬಿಟ್ಟು ನನ್ನ ಪಪ್ಪಂದು ಆ್ಯಕ್ಚುಲಿ. ಹಾಯ್ ಹಲೋ ನಮಸ್ತೆ, ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ. ಆ್ಯಕ್ಚುಲಿ ತುಂಬ ಖುಷಿಯಾಗಿದೆ. ಆ್ಯಕ್ಚುಲಿ ನಿನ್ನೆ ಒಂದು ಫಸ್ಟು ನನ್ನ ಲೈಫಲ್ಲೇ ನಾನು ಮಾಡಿರೋ ಫಸ್ಟ್ ಕೊಲ್ಯಾಬ್, ಅದು ಪೇಯ್ಡ್ ಕೊಲ್ಯಾಬ್. ದುಬೈಲಿದ್ದಾಗ ಒಂದು ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಅವ್ರ ಬಗ್ಗೆ ಮಾಡಿದ್ದೆ, ಶಾಪ್ ಬಗ್ಗೆ. ಅದನ್ನು ನಾನು ನನ್ನ ಪರ್ಸ್ನಲ್ ಪೇಜಲ್ಲಿ ಹಾಕಿಲ್ಲ, ನನ್ನ ಬ್ಯಾಡ್ಮಿಂಟನ್ ಪೇಜಲ್ಲಿ ಹಾಕ್ಕೊಂಡಿದ್ದೆ. ಆ್ಯಂಡ್ ಇವಾಗ ಇನ್ನೊಂದು ಬ್ಯಾಂಗ್ಳೂರಿಗೆ ಬಂದಾಗ ನನಗೆ ಫಸ್ಟ್ ಪೇಯ್ಡ್ ಕೊಲ್ಯಾಬ್ ಸಿಕ್ಕಿತ್ತು, ನಾನು ಅದನ್ನು ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಇವಾಗ ಇನ್ನೊಂದು ಕೊಲ್ಯಾಬ್ ಸಿಕ್ಕಿದೆ. ಇಟ್ಸ್ ಜಸ್ಟ್ ಫುಡ್ ಕಾರ್ಟ್ ಥರ ಇದೆ, ಅದು ಅಲ್ಲಿ ಹೋಗಬೇಕು. ಇವಾಗ ಹೋಗ್ತಾ ಇದ್ದೀನಿ ಲೊಕೇಶನ್ ಹಾಕ್ಕೊಂಡು. ಇಲ್ಲಿಂದ 7 ಕಿಲೋಮೀಟರ್ ಶೋ ಆಗ್ತಾಯಿದೆ. ಅಲ್ಲಿ ಹೋಗ್ಬಿಟ್ಟು ಅವ್ರದ್ದೊಂದು ಕೊಲ್ಯಾಬ್ ಮಾಡೋದಿದೆ. ಸೊ ತುಂಬ ಕೊಲ್ಯಾಬ್ಗಳು ಬರ್ತಾಯಿದೆ ದೇವ್ರ ದಯೆಯಿಂದ. ಒಂದಾಯಿತು, ಇದು ಸೆಕೆಂಡ್ನೇ ಕೊಲ್ಯಾಬ್ ಬರ್ತಾಯಿದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಆ್ಯಕ್ಚುಲಿ ಹೇಳ್ತಾರಲ್ಲ, ನಾನು ತುಂಬ ನನಗೂ ಒಂದು ಆಸೆ ಇತ್ತು, ನನಗೂ ಒಂದು ಕೊಲ್ಯಾಬ್ ಯಾವುದಾದ್ರೂ ಸಿಗಲಿ, ಮಾಡೋಣ ಲೈಕ್ ಹಾಗೆ ಹೀಗೆ ಅಂತ. ನನ್ನಮ್ಮ ತುಂಬ ಖುಷಿಪಟ್ಟರು ನಿನ್ನೆ ನಾನು ಹೇಳಿದ್ದಕ್ಕೆ. ನನ್ನಮ್ಮ ಒಂದು ಕೊಲ್ಯಾಬ್ ಮಾಡೋಕ್ಕೆ ಹೋಗಿದ್ದೆ ಒಂದು ರೆಸ್ಟೋರೆಂಟ್ ಅಂತ ಹೇಳಿದಾಗ, ಶಿ ವಾಸ್ ಲೈಕ್ ಲಿಟ್ರಲಿ ಮೊದಲು ಸಪೋರ್ಟ್ ಮಾಡದೇ ಇರೋರು, ಅದಾದಮೇಲೆ ನನಗೆ ಪ್ರಾಬ್ಲಮ್ ಎಲ್ಲ ಆದಾಗ ತುಂಬ ಸಪೋರ್ಟ್ ಮಾಡಿ. ಆ್ಯಂಡ್ ಇವಾಗ ನಾನು ಏನೇ ಮಾಡ್ತಾಯಿದ್ರು ನನಗೆ ನನ್ನ ಹಿಂದೆ ನಿಂತ್ಕೊಂಡಿದ್ದಾರೆ ನನ್ನ ಫ್ಯಾಮಿಲಿ ಅವರು. ಲೈಕ್ ಅವ್ರಿಗೆ ಗೊತ್ತಿದೆ ನಾನೇನು ಕೆಟ್ಟದಾಗ ಮಾಡ್ತಾಯಿಲ್ಲ ಅಂತ. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ ಟಿಲ್ ನಾವು. ಇವಾಗ ನಾನು ಒಂದು ಕೊಲ್ಯಾಬ್ ಮುಗಿಸಿದ್ದೀನಿ ಆ್ಯಂಡ್ ಇವಾಗ ಇನ್ನೊಂದು ಕೊಲ್ಯಾಬ್ಗೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಇವಾಗ ನಾನು ಆಫೀಸಲ್ಲಿದ್ದೆ, ಆವಾಗ ಬಂದಿರೋ ಕೊಲ್ಯಾಬ್ ಇದು. ಸೊ ಹಂಗಾಗಿ ನಾನು ಪರ್ಮಿಷನ್ ತೊಗೊಂಡು ಮ್ಯಾನೇಜರ್ದು ಅವ್ರದ್ದು ಪರ್ಮಿಷನ್ ತೊಗೊಂಡು ನಾನು ಇವಾಗ ಹೋಗ್ತಾಯಿದ್ದೀನಿ ಕೊಲ್ಯಾಬ್ ಮಾಡೋಕ್ಕೆ. ಇವಾಗ ನಾನು ಆಫೀಸ್ ಡ್ರೆಸ್ಸಲ್ಲೇ ಇದ್ದೀನಿ. ಮುಂದೆ ಡಿಫೆಂಡರ್ ನಿಂತಿದೆ. ದುಬೈಲಿದ್ದಾಗ ಆ್ಯಕ್ಚುಲಿ ಡಿಫೆಂಡರ್ ಏನು ಅಂತ ಅನಿಸ್ತಾ ಇರಲಿಲ್ಲ. ಗಲ್ಲಿಯಲ್ಲಿ ರೋಡಲ್ಲಿ ನಿಮಗೆ ಡಿಫೆಂಡರ್ ಸಿಗ್ತಾ ಇತ್ತು. ಆ್ಯಂಡ್ ಇವಾಗ ಬ್ಯಾಂಗ್ಳೂರಲ್ಲಿ ಕೂಡ ಇವಾಗ ನಾನು ಬಂದು ಐ ಗೆಸ್ 1 ವೀಕ್ ಆಯಿತು. ಇದೇ ಫಸ್ಟ್ ನಾನು ನೋಡ್ತಾ ಇರೋದು ಡಿಫೆಂಡರ್. ಅದಾದಮೇಲೆ ಜಿ ವ್ಯಾಗನ್ ಇನ್ನೇ ನೋಡಿದೆ, G55 ಸಮಥಿಂಗ್. ಇನ್ಮೇಲಿಂದ ಆ್ಯಕ್ಚುಲಿ ಆಫೀಸಿಗೆ ಬರೋವಾಗ ಇನ್ಮೇಲೆ ಒಂದು ಲೈಕ್ ನಾರ್ಮಲ್ ಒಂದು ಡ್ರೆಸ್ನ ಇಟ್ಕೊಂಡು ಬರಬೇಕು ನಾನು ಬ್ಯಾಗಲ್ಲಿ. ಬಿಕಾಸ್ ಯಾವಾಗ ಕೊಲ್ಯಾಬ್ ಬರುತ್ತಂತ ಗೊತ್ತಿಲ್ಲ. ದೇವ್ರ ದಯೆಯಿಂದ ಇದೇ ಥರ ಕೊಲ್ಯಾಬ್ಗಳು ಬರ್ತಾ ಇರಲಿ, ವೀಡಿಯೋಸ್ ಮಾಡ್ತಾ ಇರೋಣ ಬ್ಯಾಂಗ್ಳೂರಲ್ಲಿ. ಆ್ಯಂಡ್ ಇವಾಗ ಇನ್ನೊಂದೇನು ಖುಷಿ ಅಂತ ಹೇಳಿದ್ರೆ, ನಾನು ಇವತ್ತು ವೇರ್ ಮಾಡಿರೋ ಡ್ರೆಸ್ ಬಂದುಬಿಟ್ಟು ನನ್ನ ಪಪ್ಪಂದು ಆ್ಯಕ್ಚುಲಿ. ಅವರಿಗೆ ಸ್ವಲ್ಪ ಟೈಟ್ ಆಗುತ್ತೆ ಅಂತ ಅವರು ಮನೇಲಿ ಇಟ್ಟಿದ್ರು. ನಾನು ಬ್ಯಾಂಗ್ಳೂರು ಬರುವಾಗ ಎಲ್ಲಾದರೂ ಕಂಪ್ನಿಲಿ ಜಾಬ್ ಆದರೆ ಫಾರ್ಮಲ್ಸ್ ಹಾಕಬೇಕಾಗುತ್ತೆ ಅಂತ. ಸೊ ಅವ್ರದ್ದು ಫಾರ್ಮಲ್ಸ್ನ ನಾನು ಎತ್ಕೊಂಡು ಬಂದಿದ್ದೆ ಆ್ಯಂಡ್ ಇವತ್ತು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಅಮ್ಮ ತುಂಬ ಖುಷಿಪಟ್ಟರು ಫೋಟೋ ಸೆಂಡ್ ಮಾಡಿದಾಗ. ಏನು ಬೆಳಿಗ್ಗೆ ಫೋಟೋನೇ ಸೆಂಡ್ ಮಾಡಿಲ್ಲ, ಯಾಕೆ ಮಾಡಿಲ್ಲ ಅಂತ, ಎವ್ರಿ ಡೇ ನೋಡಬೇಕಂತೆ. ದುಬೈಲಿದ್ದಾಗ ವೀಡಿಯೋ ಕಾಲೆಲ್ಲ ಮಾಡ್ತಾಯಿದ್ವಿ. ಇವಾಗ ಬ್ಯಾಂಗ್ಳೂರಲ್ಲೇ ಇದ್ದೀವಲ್ಲ, ಡೈರೆಕ್ಟಾಗಿ ಕಾಲ್ ಮಾಡ್ತೀನಲ್ವ, ಸೊ ಹಂಗಾಗಿ ಮುಖ ನೋಡಿರಲ್ಲ, ಸೊ ಹಂಗೆ ಹೇಳ್ತಾ ಇರ್ತಾರೆ. ಆ್ಯಂಡ್ ಅದಾದಮೇಲೆ ನಾನು ವೀಡಿಯೋಸ್ ಹಾಕಿರಲಿಲ್ವಲ್ಲ ಬ್ಯಾಂಗ್ಳೂರಿಗೆ ಬಂದಾಗ, ಶಿ ಈಸ್ ಲೈಕ್ ಯಾಕೆ ವೀಡಿಯೋ ಹಾಕಿಲ್ಲ, ಎಷ್ಟು ದಿನ ಆಯಿತು, ಏನು ವೀಡಿಯೋಸೇ ಹಾಕಿಲ್ಲ, ನನ್ನ ಮೊಬೈಲಲ್ಲಿ ಏನೂ ಬರ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅಮ್ಮ ಆದಷ್ಟು ಬೇಗ ಇನ್ನೂ ಜಾಸ್ತಿ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಹಾಕೋಣ ಕನ್ನಡಿಗ ಅಂತ ಇದೆ. ಹಾಂ, ಸೊ ಆ್ಯಕ್ಚುಲಿ ಇವಾಗ ರೋಡಲ್ಲಿ ಒಬ್ಬ ಅಣ್ಣ ಸಿಕ್ಕಿದ ಟ್ರಾಫಿಕಲ್ಲಿ. ಹೀ ಈಸ್ ಲೈಕ್ ಆಸ್ಕಿಂಗ್ ಬ್ರೋ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ. ಹೇಳ್ದೆ ಮಾಡ್ತಾಯಿದ್ದೀನಿ ಅಂತ. ಚಾನಲ್ ಕೂಡ ನೇಮ್ ಕೂಡ ಹೇಳಿದೆ. ಹೆದರಿದೆ ಗುರು ನಾನು ಬ್ಯಾಂಗ್ಳೂರು ಟ್ರಾಫಿಕ್ಗೆ 1 ವೀಕಲ್ಲೇ. ಇನ್ನೂ ಎಷ್ಟು ದಿನ ಬ್ಯಾಂಗ್ಳೂರು ಟ್ರಾಫಿಕ್ನ ಫೇಸ್ ಮಾಡಬೇಕು ಗೊತ್ತಿಲ್ಲ. ನಾನಿವಾಗ ಇಲ್ಲಿ ಫಸ್ಟ್ ಲೈನಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ಐ ಕ್ಯಾನ್ ಟೇಕ್ ಓನ್ಲಿ ಲೆಫ್ಟ್ ಮತ್ತು ಯೂ ಟರ್ನ್. ಅಲ್ಲಿ ಲಾಸ್ಟಲ್ಲಿ ಇದ್ಬಿಟ್ಟು ನಾನು ಇಲ್ಲಿ ಫಸ್ಟಿಗೆ ಬರೋಕ್ಕಾಗಲ್ಲ. ಇಲ್ಲಿ ದುಬೈಯಲ್ಲಿ ಫೈನ್ಗಳು ಬೀಳ್ತವೆ. ಬಟ್ ಇಲ್ಲಿ ಹಾಗಲ್ಲ, ಆ 3rd ಲೈನಲ್ಲಿ ಇರೋನು ಇಂಡಿಕೇಟ್ರ್ ಹಾಕ್ಕೊಂಡು ಈ ಕಡೆ ಬಂದು ಒಳಗಡೆ ನುಗ್ತಾನೆ. ಕೇಳಿದರೆ ನಾನು ಇಂಡಿಕೇಟ್ರ್ ಹಾಕಿಲ್ಲ ಗುರು ಅಂತ ಕೇಳ್ತಾನೆ. ಎಲ್ಲಿಂದ ಇಂಡಿಕೇಟ್ರ್ ಹಾಕಿದೀಯ ನೀನು, ಅಷ್ಟಿದ್ದವನು ಅಷ್ಟು ದೂರ ಯಾಕೆ ಹೋಗಿದ್ಯಪ್ಪ, ಇಲ್ಲೇ ಫಸ್ಟ್ ಲೈನಲ್ಲಿ ಇರಬೇಕಿತ್ತು. ಹಬೀಬಿ ಅಂತ ಇದೆ. ಓಕೆ, ಮಹಾತ್ಮ ಗಾಂಧಿ ರೋಡ್ ಪಕ್ಕದಲ್ಲಿ ಹಬೀಬಿ ಅಂತ ಒಂದು ರೆಸ್ಟೋರೆಂಟೇ ಕೆಫೆನೇನೋ ಇದೆ. ಅದು ನೆಕ್ಸ್ಟ್ ಟೈಮ್ ನೋಡೋಣ. ಓಕೆ, ಮಹಾತ್ಮ ಗಾಂಧಿ ರಸ್ತೆ ಪಕ್ಕ, ಮಹಾತ್ಮ ಗಾಂಧಿ ಮೆಟ್ರೋ ಸ್ಟೇಷನ್ ಇದೆಯಲ್ವ, ಅದ್ರ ಪಕ್ಕದಲ್ಲೇ ಇದೆ ಹಬೀಬಿ. ಓಕೆ, ಐ ಥಿಂಕ್ ಲಾಸ್ಟ್ ಟೈಮ್ ನಾನು ಚರ್ಚ್ ಸ್ಟ್ರೀಟ್ಗೆ ಬಂದಾಗ ಐ ಮೆಟ್ ರಘು ವೈನ್ ಸ್ಟೋರ್ ಅವ್ರನ್ನ.
ನಿಮ್ಮ ಹತ್ರ ಲೈಸೆನ್ಸ್ ಇರಲಿ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೂ ಕೂಡ ಪೊಲೀಸ್ ಮಾಮ್ಗಳನ್ನ ನೋಡಿದಾಗ ಹೆದರ್ಕೊಳ್ಳೋದು ಕಾಮನ್. ಇವಾಗ ನನಗೂ ಕೂಡ ಇದೆ ಡಬ್ ಅಂತ ಒಂದು 2-3 ಸಲ. ಬಿಕಾಸ್ ನನ್ನ ಹತ್ರ ಲೈಸೆನ್ಸ್ ಇದೆ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ, ನ್ಯೂ ಗಾಡಿ ಇದು ಬೇರೆ, ಮಿರರ್ ಕೂಡ ಇದೆ, ಹೆಲ್ಮೆಟ್ ಕೂಡ ಹಾಕಿದ್ದೀನಿ, ಎಲ್ಲದೂ ಇದೆ. ನಮ್ಮ ಇಂಡ್ಯಾದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ಪೊಲೀಸರು ಇರೋದು ನಮ್ಮ ಸೇಫ್ಟಿಗೋಸ್ಕರ, ಓಕೆನಾ. ಬಟ್ ನಾವಿಲ್ಲಿ ಅವ್ರು ನೋಡಿ ಹೆದರ್ಕೊಳ್ಳೋದೇ ಜಾಸ್ತಿ ಆಗ್ತಾಯಿದೆ. ಇಟ್ಸ್ ಎಂಡ್ ಓವರ್ ಹಿಯರ್, ವ್ಯಾರ್ ಕ್ಯಾನ್ ಐ ಪಾರ್ಕ್? ನಾನು ಇಲ್ಲಿ ಬೈಕ್ ಇವಾಗ ಪಾರ್ಕ್ ಮಾಡಿದೆ, ಬಟ್ ಒಂದು ಅಣ್ಣ ಬಂದು ಹೇಳ್ದೆ ಇಟ್ಸ್ ಅ ಪೇಯ್ಡ್ ಪಾರ್ಕಿಂಗ್ ಅಂತ. ನಾವು ಇವಾಗ ಬಂದಿರೋದು ಅಲ್ಲಿ ಹೋಗಬೇಕು, ಬಟ್ ಒಳಗಡೆ ಅಲ್ಲಿ ಪಾರ್ಕಿಂಗ್ ಇರೋದು ಸುಳ್ಳು ಗುರು ನನಗೆ. ಸೊ ಅಲ್ಲಿ ಪಾರ್ಕ್ ಹಿಯರ್ ಓಲ್ಡ್ ಈಸ್ ಬೆಟರ್ ಅಂದ್ಕೊತೀನಿ. ಕಂಟೆಂಟ್ ಕ್ರಿಯೇಟರ್ಗಳು ಇಲ್ಲೇ ಅವರೇ ವೀಡಿಯೋ ಶೂಟ್ ಮಾಡ್ತಾ, ಆ್ಯಂಡ್ ಒಬ್ಬ ಫೋಟೋ ತೆಗಿತಾ ಇದ್ದಾನೆ, ಒಬ್ಬ ವೀಡಿಯೋ ಶೂಟ್ ಮಾಡ್ತಾ ಏನೋ ಕೇಳ್ತಾವನೆ. ಬನ್ನಿ ನಾವು ಹೋಗೋಣ. Hi bro, what's up? Buddy. Oh, nice camera. This is paid parking. Sorry. ಇಲ್ಲ ಅಂದರು ಎಲ್ಲಿ ಸ್ಕೂಲ್ ಹೋಗಿಲ್ಲ, ಇಲ್ಲಿ ಬೆಂಗಳೂರು ಸ್ಕೂಲ್ ಹೋಗಿಲ್ಲ. ಓಕೆ, ಸೊ ಇವಾಗ ಹಾಕ್ಬೇಕು ಆಗಿದ್ದು ಚೆನ್ನಾಗಿದ್ದು ಬೇಕು ಫಸ್ಟು. ಫಸ್ಟೇ ನೀನು ಇಂಪ್ರೂವ್ ಇದೆಯಾ? ಮಾತ್ರ ಇನ್ನೂ ಇಂಪ್ರೂವ್ ಆಗುತ್ತೆ. ಹೋಗಿ ಬನ್ನಿ, ಬಂದಮೇಲೆ ಪೇ ಮಾಡಿ. ಓಕೆ, ಇಲ್ಲೇ ಇರ್ತೀರಾ? ಓಕೆ, ಇಲ್ಲೇ ಓಕೆ. Sam Canada to also like one different. Why Ismail? कहाँ से हो? Sorry sir. कहाँ से हो आप? कहाँ से हो? कहाँ से हो आप? कहाँ से हो? I am from MP Bhopal, Madhya Pradesh. I am this Bangalore 14 years. कितना ईयर हुआ? 14 years. 14 years. Yeah, 1-4. ಓಕೆ. ಕನ್ನಡ ಬರುತ್ತಾ? ಬರುತ್ತೆ, ಚೆನ್ನಾಗೇ ಬರುತ್ತೆ. ಚೆನ್ನಾಗಿದೆ ಬರುತ್ತೆ. ನಾನು ದುಬೈಲಿದ್ದಾಗ ಆ್ಯಕ್ಚುಲಿ ಕನ್ನಡ ಒಬ್ಬರು ಕನ್ನಡ ಮಾತಾಡ್ತಾ ಇರಲಿಲ್ಲ ದುಬೈಲಿದ್ದಾಗ. ಬಟ್ ಇವಾಗ ಬ್ಯಾಂಗ್ಳೂರಿಗೆ ನಾನು ರೀಸೆಂಟ್ಲಿ ಮೂವ್ ಆಗಿ 1 ವೀಕ್ ಆಗಿದೆ. ಸೊ ಇಲ್ಲಿ MP ಬಂದಿರೋನು ಹಿಂದಿ ಮಾತಾಡ್ತಿರೋ ನಮಗೋಸ್ಕರ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾನೆ. ಹೌದಾ? ಆಮೇಲೆ ಏನು ಸಮಾಚಾರ? ಸೂಪರ್ ಚೆನ್ನಾಗಿದೆ. ವ್ಯಾಪಾರ ಮಾಡಬೇಕು, ಚೆನ್ನಾಗಿದೆ ಬೆಂಗಳೂರು ಅಂದರೆ. ಹಾಂ, ದಿಸ್ ಸಾಮ್ನೆ ಸ್ಟ್ರಾಬೆರಿ ಚಾಕ್ಲೇಟ್ ನೋ ತರ್ಕಿಚ್ ಐಸ್ ಕ್ರೀಮ್. ವೆಲ್ಕಮ್ ಗೈಸ್, ಸ್ಟ್ರಾಬೆರಿ ಚಾಕ್ಲೇಟ್. ಯಸ್, hi. This strawberry and chocolate guys is also very famous. Only this Chocoberry Delight, Ferrero Delight, Pistachio Kunafa, strawberry cream. Yeah, and your brownie, marshmallow, cookies and Matila cup. Kinder Joy, Kunafa, Nutella. ನೋಡಿ, ಇವತ್ತು ನಾನು ಸೇಮ್ ನನ್ನ ಫ್ರೆಂಡ್ ಜೊತೆಗೆ ಬಂದಿದ್ದೀನಿ, ಚರಣ್ ನಾಯಕ್ ಅಂತ ಹೇಳಿ. ಅವ್ರದ್ದು ನಮ್ಮ ಪ್ರೀವಿಯಸ್ ವೀಡಿಯೋ ಕೊಲಾಬ್ರೇಷನ್ಗೂ ನಾನು ಇವ್ರ ಜೊತೆನೇ ಹೋಗಿದ್ದೆ. ಸೊ ಇವತ್ತು ಅವ್ರ ಜೊತೆಗೆ ಬಂದಿದ್ದೀನಿ. ಸೊ ನಾನು ಏನೇ ಕೊಲಾಬ್ರೇಷನ್ ಮಾಡಿದ್ರು ಇವ್ರ ಜೊತೆಗೆ ನಾನು ಮಾಡ್ತಾಯಿದ್ದೀನಿ. ಟೈಗರ್ಸ್ ಇಂದ आप कुछ क्वेश्चन पूछ सकते हो, ऐसा क्यों? आप कुछ ಕನ್ನಡ में पूछो. ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ? कितना साल हुआ? 2 years. 2 years ಆಯಿತು. 2 years. 2 ವರ್ಷ ಆಯಿತಾ? ಸೊ ಚರಣ್ ಅವರೇ ಏನಾದರೂ ಹೇಳ್ತೀರಾ ಇವತ್ತಿನ ಕೊಲಾಬ್ರೇಷನ್ ಬಗ್ಗೆ? Yes, ಕೊಡಿ. ಇವತ್ತಿನ ಈ ಕೊಲಾಬ್ರೇಷನ್ ಕೂಡ ಇವರೇ ಹೇಳಿರೋದು ನನಗೆ. ಸೊ ನಾವಿವತ್ತು ಬಂದಿರೋದು ಚಾಕೋಬೆರೀಸ್ ಅಂತ. ಸೊ ತುಂಬ ಟ್ರೈ ಮಾಡಿದ್ವಿ, ಚೆನ್ನಾಗಿದೆ. ಆ್ಯಂಡ್ ಒನ್ ಮೋರ್ ಏನು ಮೇನಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸೊ ನಾವು ದುಬೈಲಿದ್ದಾಗ ಕನ್ನಡದವ್ರನ್ನ ತುಂಬಾ ಹುಡುಕ್ತಾ ಇದ್ದೀವಿ. ಪೂಜಾ ನೀವು ಅವ್ರು ಕೂಡ ತಾನೆ? ಕನ್ನಡದವ್ರನ್ನ ತುಂಬ ಹುಡುಕ್ತಾ ಇದ್ವಿ. ಇನ್ಸ್ಟಾ ಆಗಿರ್ಬೋದು, ಯಾವುದಾದ್ರು ಗ್ರೂಪ್ ಸಿಕ್ಕಿದ್ರೆ ಅದೆಲ್ಲ ಚೆಕ್ ಮಾಡ್ತಾ ಇದ್ವಿ. ಆ್ಯಂಡ್ ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದವರು ಕನ್ನಡದವ್ರು ಆಗಿಬಿಟ್ಟು ಕನ್ನಡ ಮಾತಾಡೋಕ್ಕೆ ತುಂಬಾ ನಾಚ್ಕೊಳ್ತಾರೆ, ತುಂಬಾ ಹೆಸಿಟೇಟ್ ಮಾಡ್ತಾರೆ. ಬಟ್ ಇವರು MP ಭೋಪಾಲಿಂದ ಬಂದುಬಿಟ್ಟು ಕನ್ನಡ ಕಲ್ತ್ಕೊಂಡಿದ್ದಾರೆ. ಆ್ಯಂಡ್ ಕನ್ನಡದಲ್ಲೇ ನಮ್ಮ ಹತ್ರ ಮಾತಾಡಿದ್ರು. ನಾವು ಫಸ್ಟ್ ಬರ್ತಾ ಇದ್ದಾಗ ನನಗೆ ಗೊತ್ತಾಗಿಲ್ಲ. ಇವಾಗ ಎಕ್ಸಾಂಪಲ್ ಕೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಾಕಲ್ವಾ? ಇನ್ನೂ ಮಾತಾಡ್ತಾರೆ, ತುಂಬಾ ಮಾತಾಡ್ತಾರೆ. ಸೊ ಕನ್ನಡ ಮಾತಾಡ್ತಾರೆ. ಆ್ಯಂಡ್ ಪ್ಲೀಸ್ ವಿಸಿಟ್ ಮಾಡಿ ಇಲ್ಲಿ ಎಲ್ಲರೂ. ತುಂಬ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿರ್ತೀರಲ್ಲ, ಚರ್ಚ್ ಸ್ಟ್ರೀಟ್ ಹತ್ರ ಬ್ಯಾಂಗ್ಳೂರಲ್ಲಿ ಸ್ಟ್ರೀಟ್ ಫೋಟೋಗ್ರಾಫರ್ ಇಟ್ಕೊಂಡಿರ್ತಾರೆ, ಬರೀ ಹುಡುಗಿರದೇ ಫೋಟೋ ತೆಗಿತಾ ಇರ್ತಾರೆ ಅಂತ. ಇವತ್ತು ಕೂಡ ಸೇಮ್ ಅದೇ ಸೀನ್ ಆಯಿತು. ನಾವು ಬಂದಾಗಲೂ ಕೂಡ ಫೋಟೋಗ್ರಾಫರ್ಸ್ ಎಲ್ಲ ಹುಡುಗಿರದೇ ಫೋಟೋ ತೆಗಿತಾವ್ರೆ, ಹುಡುಗಿರ ಜೊತೆನೇ ಮಾತಾಡ್ತಾವ್ರೆ. ಆ್ಯಕ್ಚುಲಿ ಇವಾಗ ತಿನ್ನೋಕ್ಕಾಗದೆ ಟೇಕ್ ಅವೇ ತೊಗೊಂಡು ಹೋಗ್ತಾ ಇದ್ದೀವಿ. 3 ಕೊಟ್ಟರು. ಬಿಕಾಸ್ ನಮ್ಗೆ ತಿನ್ನೋಕ್ಕಾಗಿಲ್ಲ, ಡೈಲಿ ವ್ಲಾಗ್ಸಲ್ಲಿ ತಿನ್ನೋಕ್ಕಾಗಿಲ್ಲ, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ತಿನ್ನೋಕ್ಕಾಗಿದ್ರೆ ತಿಂತಾಯಿದ್ವಿ, ತಿನ್ನೋಕ್ಕಾಗಿಲ್ಲ ಗೈಸ್, ಮತ್ತೇನು ಹೇಳೋದು ಅಷ್ಟೇ. ಓಕೆ ಗೈಸ್, ನಾವಿವಾಗ ಓಡ್ತಾ ಇದ್ದೀವಿ.
ಇವ್ರ ಹೆಸರು ಟೈಗರ್ ಬಾಯ್ ಮಿಲೆಂಗೆ ಯಾ ಬಾಯ್ 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 कुछ बोलो ಕನ್ನಡ ಮೇ ಸ್ವಲ್ಪ ಕಸ್ಟಮರ್ ಬೇಗ ಬೇಕು. ನಿಮಗೂ ವ್ಯಾಪಾರ ಅಂದರೆ ಸೂಪರ್. ವ್ಯಾಪಾರ ಅಂದರೆ ನಿಮಗೂ ಮೈಂಡ್ ಚೆನ್ನಾಗಿದಿಲ್ಲ. ವ್ಯಾಪಾರ ಅಂದರೆ ನಿಮಗೂ ಮೈಂಡ್ ವೆರಿ ಹ್ಯಾಪಿ. ಟೈಗರ್ ಬಾಯ್ಗೆ ನೆಕ್ಸ್ಟ್ ಸಲ ಸಿಗೋಣ. ಓಕೆ ಟೈಗರ್ ಬಾಯ್, ನಾನು ಇವಾಗ ಈ ವ್ಲಾಗ್ನ ಇವತ್ತಿಗೆ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಟ್ಕೊಳ್ಳಿ, ಚಾನಲ್ಗೆ ನೀವು ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ಕಂಟೆಂಟಲ್ಲಿ. ಬಾಯ್ ಬಾಯ್.